ಹಲೋ ನಮಸ್ತೆ. ಇದೇನ್ ಗೊತ್ತಾ, ಮೆಂತ್ಯದ ಹಿಟ್ಟು. ಮೆಂತ್ಯದ ಹಿಟ್ಟು ಈಗೆಲ್ಲ ಮಾಡೋದು ಬಹಳ ಕಮ್ಮಿ ಆಗಿದೆ ಅನ್ಕೋತೀನಿ. ನಿಮ್ಮ ಅಮ್ಮ ಅವರಾಗ್ಲಿ ಅಜ್ಜಿಯವರಾಗ್ಲಿ ಹೇಳಿದ್ ನಿಮ್ಗೆ ನೆನಪಿದ್ಯಾ? ಇದು ಬಹಳ ಒಳ್ಳೇದು. ಬಿಸಿ ಅನ್ನಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಈ ಮೆಂತ್ಯದ ಹಿಟ್ಟು ಕಲ್ಸ್ಕೊಂಡು, ಉಪ್ಪು ಇದಕ್ಕೆ ಹಾಕಲ್ಲ, ನಾವು ಉಪ್ಪು ಬೇರೆ ಕಲ್ಸ್ಕೊಂಡು ತಿನ್ಬೇಕಾಗತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಎಷ್ಟು ಆರೋಗ್ಯ ಕೂಡ. ಸೊ ಇದ್ರ ಪ್ರಾಸೆಸ್ ತೋರಿಸ್ತಾ ಇದೀನಿ. ನೀವು ಖಂಡಿತ ನಿಮಗೊಂದ್ ವೇಳೆ ನೆನಪಿದ್ದು, ನೀವು ಚಿಕ್ಕವರಿದ್ದಾಗ ತಿಂದಿದ್ದು, ಇದ್ರ ಪ್ರಾಸೆಸ್ ಗೊತ್ತಿಲ್ಲದೆ ಇದ್ರೆ ಇದನ್ನ ಟ್ರೈ ಮಾಡಿ. ನೀವು ಕಂಪಲ್ಸರಿಯಾಗಿ ಯಾವಾಗ್ಲೂ ಮಾಡ್ಕೊಂಡು ತಿಂತಿರ್ತೀರಾ. ಬಹಳ ರುಚಿಯಾಗಿರುತ್ತೆ ಕೂಡ, ಹೆಲ್ತಿ ಕೂಡ. ಯಾಕಂದ್ರೆ ಎಲ್ಲ ಬೇಳೆಗಳು ಸೇರಿರುತ್ತಲ್ಲ ಇದ್ರೊಳಗಡೆ. ತೊಗರಿ ಬೇಳೆ, ಕಡಲೆ ಬೇಳೆ, ಉದ್ದಿನ ಬೇಳೆ, ಹೆಸರು ಬೇಳೆ, ಎಲ್ಲ ಬೇಳೆಗಳು ಹಾಕಿ ಮಾಡೋದೆ. ಮೆಂತ್ಯ ಸ್ವಲ್ಪ ಹಾಕ್ತಿವಿ, ಆದ್ರೂ ಇದಕ್ಕೆ ಮೆಂತ್ಯದ ಹಿಟ್ಟು ಅಂತಾನೆ ಕರಿತೀವಿ. ಓಕೆನಾ? ಪ್ರೊಸೆಸ್ ನೋಡೋಣವಾ? ಎಲ್ಲ ಸಮ ತಗೋಬೇಕು. ಮೊದಲು ಒಂದು ಲೋಟದಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ನಾನು. ಈ ಕಡಲೆಬೇಳೆನ ಹುರ್ಕೋಬೇಕು, ಎಲ್ಲ ಬೇರೆ ಬೇರೆಯಾಗಿ ಹುರ್ಕೋಬೇಕು. ಆಮೇಲೆ ಉದ್ದಿನ ಬೇಳೆನ ಹುರ್ಕೋತಾ ಇದ್ದೀನಿ. ಎಲ್ಲವೂ ಕೆಂಪಾಗಿ ಹುರ್ಕೋಬೇಕು. ಇವಾಗ ತೊಗರಿಬೇಳೆ, ಒಂದು ಲೋಟ ತೊಗರಿಬೇಳೆನ ಹುರ್ಕೋತಾ ಇದ್ದೀನಿ. ಹೇಳಿದ್ನೆಲ್ಲ ಬೇರೆ ಬೇರೆ ಮಾಡಬೇಕು ಅಂತ. ಇವಾಗ ಹೆಸರು ಬೇಳೆ, ಈ 4 ಬೇಳೆಗಳೇ ಭಾಳ ಇಂಪಾರ್ಟೆಂಟ್ ಇದಕ್ಕೆ. ಈ ಬೇಳೆಗಳನ್ನ ನಾವು ಚೆನ್ನಾಗಿ ಕೆಂಪಾಗಿ ಸ್ವಲ್ಪ ಘಮ್ಮಂತ ವಾಸನೆ ಬರೋ ತನಕ ಹುರ್ಕೋಬೇಕು. ಆಮೇಲೆ 1.5 ಸ್ಪೂನಷ್ಟು ಮೆಂತ್ಯ ಕಾಳು, ಅಷ್ಟೇ, ಅರ್ಧ ಕೂಡ ಹಾಕ್ಕೊಳ್ಳಿ ಸಾಕು. ಆಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಂಬಿಟ್ಟು 1 ಸ್ಪೂನಷ್ಟು ಮೆಣಸು ಹಾಕಿ ಹುರಿದಿದ್ದೀನಿ. ಆಮೇಲೆ 2 ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕಿದ್ದೀನಿ. ಆಮೇಲೆ 1 ಚಿಟಿಕೆ ಜೀರಿಗೆ ಹಾಕಿದ್ದೀನಿ. ಅದು ರೆಕಾರ್ಡ್ ಆದಂಗಿಲ್ಲ, ಬಟ್ ಅರ್ಧ ಸ್ಪೂನ್ ಅಷ್ಟೇ ಜೀರಿಗೆ. ಆಮೇಲೆ ಇಂಗು, ಇಷ್ಟನ್ನು ಹಾಕ್ಬಿಟ್ಟು ನಾವು ಒಂದು ಸ್ವಲ್ಪ ಹುರಿಬೇಕು. ಕೊತ್ತಂಬರಿ ಬೀಜ, ಮೆಣಸು, ಇಂಗು 3 ಹಾಕಿ ಒಂದು ಸ್ಪೂನು ತುಪ್ಪದಲ್ಲಿ ಮತ್ತು ಅರಿಶಿನ ಹಾಕಿ ಹುರಿದಿದ್ದೀನಿ. ಎಲ್ಲವೂ ಸೇರಿಸಿ ಮಿಕ್ಸಿಗೆ ಹಾಕ್ಕೊಳ್ಳೋದೇನೆ. ಸಿಂಪಲ್ ಆಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ. ಮೆಂತ್ಯದ ಹಿಟ್ಟು ಗೊಜ್ಜು ಕೂಡ ಮಾಡ್ಬೋದು ಇದರಿಂದ. ಇದ್ರದ್ದು ಪ್ರಾಸೆಸ್ ಗೊಜ್ಜದೇನು ತೋರಿಸಿಲ್ಲ ನಾನು, ಪುಡಿ ಮಾತ್ರ ತೋರಿಸಿದ್ದೀನಿ. ಈ ಥರ ನೀವು ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಖಂಡಿತ ಟ್ರೈ ಮಾಡಿ. ಭಾಳ ಚೆನ್ನಾಗಿರುತ್ತೆ. ಇದು ಆರೋಗ್ಯ ಕೂಡ. ಉಪ್ಪು ಹಾಕಲ್ಲ ಇದಕ್ಕೆ, ನಾವು ತಿನ್ನಬೇಕಾದ್ರೆ ಕಲಿಸ್ಕೋಬೇಕು. ಓಕೆನಾ?